ಇದು 12 ಎಕರೆ ಹಾ. 7,600 ಗಿಡ ಕೂತು 15/5 ಹತ್ರ ಹಾಕಿದೀನಿ ಇದನ್ನ. ಇದು ಇದು 5 ಗಿಡದಿಂದ ಗಿಡಕ್ಕೆ 5 ಯಾಕೆ ಇದು ಹತ್ರ ಆಯ್ತಲ್ಲ ಬಾಳ ಹತ್ರ ಆಯ್ತಲ್ಲ. ಇದು 2-3 ಬೆಳೆ ತಕೊಂಡ್ಮೇಲೆ ಒಂದ್ ಗಿಡ ಕಟ್ ಮಾಡೋದು, ಆಮೇಲೆ 10 ಆಗುತ್ತೆ. ಇವಾಗ ಎಲ್ಲ ನೀರೆಲ್ಲ ಸೇಮ್, ಮೆಡಿಸಿನ್ ಸೇಮ್, ಎಲ್ಲ ಸೇಮ್. ಓಕೆ ಲೇಬರ್ ಖರ್ಚು ಒಂದೇ ಜಾಸ್ತಿ ಆಗೋದು. ಹ್ಮ್. ಬಟ್ ಗಿಡ ಈ 3 ವರ್ಷ ತನಕ ಇಷ್ಟೇ ಗಿಡ ಜಾಸ್ತಿ ಬೆಳಿಬಾರ್ದು ನಮಗೆ. 3 ವರ್ಷ ತನಕ ನಡೆಯುತ್ತೆ ಈ ಸ್ಪೇಸ್, ಇಷ್ಟು ಸ್ಪೇಸ್ ನಡೆಯುತ್ತೆ. ಅಂದ್ರೆ ಈಗ 7,000 ಗಿಡ ಅದಾವಲ್ಲ ಅದ್ರಲ್ಲಿ ಅರ್ಧ 3,500 ಆಗ್ತದೆ. ಪಕ್ಕದ ಗಿಡನೂ ಸ್ವಲ್ಪ ಬೆಳೆ ಜಾಗ ಜಾಗ ಸಿಗುತ್ತೆ ಸಿಗುತ್ತೆ. ದೊಡ್ಡದಾಗುತ್ತೆ. ಅಷ್ಟೊತ್ತಿ ನಾವು ಸ್ವಲ್ಪ ಚೆನ್ನಾಗಿ ಆಗ್ತೀವಿ, ನಮಗೂ ಇನ್ಕಮ್ ಚೆನ್ನಾಗಿ ಬರುತ್ತೆ. ಇವಾಗ ನೋಡಪ್ಪ, ಈ ಗಿಡಕ್ಕೆ ಒಂದ್ ಗಿಡಕ್ಕೆ 10 kg ಬರ್ತದೆ. 10 kg ತೆಗಿತೀನಿ ನಾನು. ಈಗ ಏಪ್ರಿಲ್ಗೆ ಇದ್ರಲ್ಲಿ ಹೋಗ್ತೀನಿ, ಮೇಗೆ ಓಕೆ 10 kg ಬರ್ತದೆ. ಹ್ಮ್. ಅದೇ ಪಕ್ಕದಲ್ಲಿ ಇನ್ನೊಂದ್ ಗಿಡ ಇದ್ದಾಗ ಹ್ಮ್. ಇದು 8 kg ಬರ್ತದೆ. ಹ್ಮ್. 10 ಬರೋದು 8 ಬರ್ತದೆ. 8 ಬರುತ್ತೆ. ನೀವು 8 ಅಡಿಗೆ ಹಾಕಿದ್ರೆ 10 kg ಬರೋದು. ಓಕೆ ಇವಾಗ ಇದು 8 kg ಬರ್ತದೆ. ಹಾ ಇವಾಗ ಇನ್ನೊಂದ್ ಗಿಡ ಲೆಕ್ಕ ಹಾಕು, ಅದು ಒಂದು 16 kg. 16 kg 16 kg. ಅಲ್ಲಿಗೆ ನನಗೆ 6 kg ದುಡ್ಡು ಹೆಚ್ಚಿಗೆ ಬಂತು. 3 ವರ್ಷ ಆಗ್ಬರ್ತದೆ ಆ ತರ. ಬಟ್ ಮುಂಚೆನೂ ಮಾಡಿದ್ದಾರೆ, ಈ ಸ್ಪೇಸಿಂಗ್ ಏನಿಲ್ಲ.